ಭಾರತದ ದಾಳಿಗೆ ಪತರುಗುಟ್ಟು ಹೋಗಿದೆ ಪಾಕಿಸ್ತಾನ. ಪಾಕ್ ಅಪ್ರಚೋದಿತ ದಾಳಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಭಾರತದ ದಾಳಿಗೆ ಅಕ್ಷರಶಃ ನಲುಗಿ ಹೋಗಿದೆ ಪಾಕಿಸ್ತಾನ. ಅದರಲ್ಲೂ LOCನಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಕಳೆದ 13 ದಿನಗಳಿಂದಲೂ ಕೂಡ ನಿರಂತರವಾಗಿ LOCಯಲ್ಲಿ ರಾತ್ರಿಯ ವೇಳೆಯಲ್ಲಿ ಪಾಕಿಸ್ತಾನ ಈ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಬಂದಿತ್ತು. ಆದರೆ ಉಗ್ರರ 9 ನೆಲೆಗಳ ಮೇಲೆ ಯಾವಾಗ ದಾಳಿ ಆಯಿತು, ನಿಜಕ್ಕೂ ಕೂಡ ಅವರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ರೀತಿಯಾದಂತಹ ಒಂದು ದಾಳಿಯನ್ನು ಭಾರತ ನಡೆಸುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಉಗ್ರರ ಸಾವಿನ ಸಂಖ್ಯೆಯ ಬಗ್ಗೆ ಇನ್ನಷ್ಟೇ ನಿಖರವಾದಂತಹ ಮಾಹಿತಿ ಬರಬೇಕು. ಈ ಮಿಸೈಲ್ ಅಟ್ಯಾಕ್ನಲ್ಲಿ ಲಷ್ಕರ್ ಮುಖಂಡರ ಹತ್ಯೆಯಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಅದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗಬೇಕು. ಮಿಡ್ ನೈಟ್ ನಡೆಸಿರ್ತಕ್ಕಂಥ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಅಂದರೆ 26 ಜನ ಮುತ್ತೈದೆಯರ ಸಿಂಧೂರವನ್ನು ಅಳಿಸಿದಂತಹ ಪ್ರತೀಕಾರದ ಜ್ವಾಲೆ ಧಗಧಗಿಸ್ತಾ ಇತ್ತು ಇಷ್ಟು ದಿನಗಳ ತನಕ. ಭಾರತದ ತ್ರಿಶಕ್ತಿಗೆ ಪಾಕಿಸ್ತಾನ ನಲುಗಿ ಹೋಗ್ತಾ ಇದೆ. ಉಗ್ರರ ಕಂಟ್ರೋಲ್ ರೂಮ್ಗಳನ್ನು ಕೂಡ ಬಿಡದಂತೆ ಧ್ವಂಸಗೊಳಿಸಿದೆ ಭಾರತ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆದಂತಹ ಮಿಡ್ ನೈಟ್ ಅಟ್ಯಾಕ್, ಈ ಮಿಡ್ ನೈಟ್ ಅಟ್ಯಾಕ್ 1 ಗಂಟೆ 44 ನಿಮಿಷಕ್ಕೆ ಆರಂಭ ಆಯಿತು. ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದೀವಿ ನಿಮಗೆ. ಕೇವಲ 23 ನಿಮಿಷಗಳಲ್ಲಿ ಮುಗಿದಿದೆ ಆಪರೇಷನ್ ಸಿಂಧೂರ. ಡೀಟೇಲ್ಸ್ ನೋಡೋಣ.